ಸ್ನೇಹಿತರೆ ನಮಸ್ತೆ. ನಾಳೆ ಗಣೇಶ ಚತುರ್ಥಿ. ಯಾರು ಕೂಡ ಚಂದ್ರನನ್ನು ನೋಡಲಿಕ್ಕೆ ಹೋಗ್ಬೇಡಿ. ಯಾಕಪ್ಪ ಅಂತಂದರೆ ಒಂದು ಶಾಪ ಇರುತ್ತೆ ಚಂದ್ರನಿಗೆ. ಆ ಕಾರಣದಿಂದ ಆ ಶಾಪ ಏನಪ್ಪ ಅಂತಂದರೆ ಗೌರಿ ಗಣೇಶ ಹಬ್ಬದ ದಿನ ನಾವೆಲ್ಲ ಕೊಟ್ಟಂತಹ ಪ್ರಸಾದವನ್ನು ತಿಂದು ಶಿವಪಾರ್ವತಿ ಹತ್ರ ಆಶೀರ್ವಾದ ತಗೊಳ್ಳೋಕ್ಕೋಸ್ಕರ ಗಣೇಶ ಅವರು ಹೋಗ್ತಾ ಇರ್ತಾರೆ. ಪ್ರಸಾದ ಎಷ್ಟರ ಮಟ್ಟಿಗೆ ತಿಂದಿರ್ತಾರೆ ಗಣೇಶ ಅಂತಂದರೆ ಅವರಿಗೆ ಹೋಗೋಕೆ ಕೂಡ ಆಗ್ತಾ ಇರಲ್ಲ, ತಮ್ಮ ವಾಹನದ ಮೂಲಕ ಹೋಗೋಕ್ಕೂ ಆಗ್ತಾ ಇರಲ್ಲ. ಆ ಸಂದರ್ಭದಲ್ಲಿ ಚಂದ್ರದೇವ ನೋಡಿ ನಗ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಕಾಲ್ ಜಾರಿ ಕೆಳಗಡೆ ಬಿದ್ದು ಗಣೇಶ ಅವರು ತಮ್ಮ ಹೊಟ್ಟೆ ಒಡೆದೋಗಿ ಪ್ರಸಾದ ಎಲ್ಲ ಈಚೆಗೆ ಬಂದಾಗ ಗಣೇಶ ಅವರು ಸತ್ತೋಗ್ತಾರೆ. ಇದನ್ನ ನೋಡಿದಂತಹ ಪಾರ್ವತಿ ಚಂದ್ರನಿಗೆ ಶಾಪ ಕೊಡ್ತಾರೆ. ನಿನ್ನನ್ನ ಯಾರೆಲ್ಲ ನೋಡ್ತಾರೋ ಅವರೆಲ್ಲ ಕಷ್ಟಕ್ಕೆ ಒಳಗಾಗಲಿ ಅನ್ನೋ ಅಂತ ಶಾಪ ಕೊಡ್ತಾರೆ. ಭೂಮಿ ಮೇಲೆ ಜನ ಚಂದ್ರನನ್ನ ನೋಡಿದಾಗೆಲ್ಲ ತುಂಬಾ ಕಷ್ಟವನ್ನ ಅನುಭವಿಸ್ತಾ ಇರ್ತಾರೆ. ಯಾಕಂದ್ರೆ ಈ ಶಾಪದ ಕಾರಣದಿಂದಾಗಿ ಇದನ್ನೆಲ್ಲ ಕಣ್ಣಾರೆ ಕಂಡಂತಹ ಸಪ್ತ ಋಷಿಗಳು ವಿಷ್ಣು ದೇವನಿಗೆ ತಿಳಿಸ್ತಾರೆ. ವಿಷ್ಣು ದೇವರು ಗಣೇಶನನ್ನ ಮತ್ತೆ ಬದುಕಿಸ್ತಾರೆ. ಹಾಗೆ ತಮ್ಮ ಸಮಸ್ಯೆಯನ್ನ ಪಾರ್ವತಿ ದೇವಿ ಹತ್ರ ಹೇಳ್ಕೊತಾರೆ. ಪಾರ್ವತಿ ದೇವಿ ತಮ್ಮ ಮಗ ಬದುಕಿ ಬಂದ ಮರಳಿ ಅಂತ ಹೇಳ್ಬಿಟ್ಟು ಆ ಶಾಪ ನಾನು ಹಿಂದಕ್ಕೆ ತಗೊಳಕ್ಕಾಗಲ್ಲ, ನಮ್ಮ ಮಗನನ್ನ ನೋಡಿ ಯಾವತ್ತು ಚಂದ್ರ ನಕ್ಕಿದ್ನೋ ಅವತ್ತು ಆ ಶಾಪ ಹಂಗೆ ಇರುತ್ತೆ, ಇನ್ನುಳಿದ ದಿನಗಳಲ್ಲಿ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಶಾಪವನ್ನ ಕಡಿಮೆಗೊಳಿಸ್ತಾರೆ. ಇದಕ್ಕೋಸ್ಕರ ಯಾರು ಕೂಡ ಚಂದ್ರನನ್ನ ನೋಡ್ಲಿಕ್ಕೆ ಹೋಗ್ಬೇಡಿ. ಹಾಗೂ ಈ ನಂಬಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನನ್ನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.